ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬಂಡಿಗಡಿ ಗ್ರಾಮದ ಬಸವಗೋಪಾಲ ನೀಲಮಾಣಿಕ ಮಠದ ಶ್ರೀ ದಾನೇಶ್ವರ ಸ್ವಾಮೀಜಿಯವರು ಲಿಂಗೈಕ್ಯರಾದ ಹಿನ್ನೆಲೆಯಲ್ಲಿ ಅವರ ಕಿರಿಯ ಸುಪುತ್ರ ಶಿವಾನಂದ್ ಅವರು ಭಕ್ತರಲ್ಲಿ ಮನವಿ ಮಾಡಿದ್ದಾರೆ. ಅವರು ಲಿಂಗೈಕ್ಯರಾದರೂ ಕೂಡ ಅವರ ಆರಾಧನೆಯನ್ನು ಮಾಡುತ್ತಾ ನಾವು ಸೇವೆ ಮಾಡೋಣ ಅಂತ ಹೇಳಿದ್ದಾರೆ. ಇನ್ನು ಬಂಡಿಗಣಿ ಗ್ರಾಮದ ಬಸವ ನೀಲಮಾಣಿಕ ಮಠದ ಆವರಣದಲ್ಲಿ ಸಾವಿರಾರು ಜನ ಅವರ ಭಕ್ತರು ಮಠಕ್ಕೆ ದೌಡಾಯಿಸ್ತಾ ಇದ್ದು ಶ್ರೀಗಳ ಅಂತಿಮ ದರ್ಶನವನ್ನು ಪಡೆಯುವುದಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನು ಪಾರ್ಥಿವ ಶರೀರ ಬಂದ ತಕ್ಷಣ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಈಗಾಗಲೇ ರಬಕವಿ ಬನಹಟ್ಟಿ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಗತ್ಯ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಇನ್ನು ಶಿವಾನಂದ ಅವರು ಮಾತನಾಡಿದ್ದು, ಸಾರ್ವಜನಿಕರೆಲ್ಲರೂ ಶಾಂತಿಯಿಂದ ನಡೆದುಕೊಳ್ಳಬೇಕು, ಅಂತಿಮ ದರ್ಶನವನ್ನು ಪಡೆದುಕೊಳ್ಳಬೇಕು ಮತ್ತು ಶ್ರೀ ದಾನೇಶ್ವರ ಸ್ವಾಮೀಜಿಯವರ ಆದರ್ಶ ಮಾರ್ಗದರ್ಶನಗಳಲ್ಲಿ ನಾವು ಸೇವೆ ಸಲ್ಲಿಸೋಣ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಬಂಡಿಗಣಿ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ಎಲ್ಲ ಭಕ್ತರಿಗೂ ಕೈ ಮುಗಿದಂದ್ರ ಅಪ್ಪಾಜಿ ಅವ್ರು ಹೋದ್ರು ನಮ್ ಜೋಡಿನ ಅದಾರು. ದಯವಿಟ್ಟು ಎಲ್ಲಾರು ಸಮಾಧಾನದಿಂದ ಬಂದು ಅವ್ರ ದರ್ಶನ ಪಡೆದ ಯಾರಿಗೂ ಆತಂಕ ಆಗಲಾರ್ದ ಎಲ್ಲಾರು ಅವ್ರ ಧ್ಯಾನ ಮಾಡ್ಕೋತ ಕಡಿತಕ ಇರೋನು ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಯಾರು ಹೆದರ್ಬೇಡ್ರಿ, ಭಗವಂತ ನಮ್ ಜೊತೆ ಅದಾನ. ಎಲ್ಲಾರು ಅವ್ನ ಧ್ಯಾನ ಮಾಡ್ಕೋತ ಚೆನ್ನಾಗಿರೋನು. ಸಾರ್ವಜನಿಕರು ನೋಡ್ರಿ, ಅವ್ರು ನಮ್ ದೇವ್ರು. ಎಲ್ಲರಿಗೂ ಮನಃಶಾಂತಿ ಮಾಡ್ಕೊಂಡು ನಾವು ಯಾವಾಗಲೂ ನಮ್ಮ ಒಳಗದ, ಬರೀ ದೇಹದಿಂದ ನಾವು ಎಲ್ಲೋ ಇದ್ರು ಮನಸ್ಸಿನಿಂದ ನಮ್ಮಲ್ಲಿ ಅದಾನ. ದಯವಿಟ್ಟು ಎಲ್ಲಾರು ಸಮಾಧಾನದಿಂದ ಎಲ್ಲಾರು ಅವನ ಧ್ಯಾನ ಮಾಡ್ಕೊಂಡು ಸಮಾಧಾನದಿಂದ ಇರೋಣ. ನಮಸ್ಕಾರ. ಪೊಲೀಸ್ ಸಿಬ್ಬಂದಿಗೆ ಮತ್ತು ಡ್ರೈವಿಂಗ್ ನಿರ್ವಹಿಸುವಂತ ಎಲ್ಲ ಸಿಬ್ಬಂದಿಗಳಿಗೆ ಸಹಕರಿಸಬೇಕಾಗಿದೆ ಎಂದರೆ